ಗರಿ ಗರಿಯಾದ ಕ್ರಿಸ್ಪಿ ಮತ್ತು ಬಹಳ ಪದರ ಪದರಾಗಿರುವ ಖಾರಿ ಯಾವಾಗಲೂ ನಾವು ಯೂಶ್ವಲಿ ಇದನ್ನು ನಾವು ಬೇಕರಿಯಿಂದ ತರ್ತಿರ್ತೀವಿ. ಅದೇ ಖಾರಿನ ನಾನು ಇವತ್ತು ನಿಮ್ಗೆ ಮನೆ ಒಳಗೆ ಗೋಧಿ ಹಿಟ್ಟಿನಿಂದ ಮತ್ತು ಓವನ್ ಇಲ್ಲದೆ ಆರಾಮವಾಗಿ ಸರಳವಾಗಿ ಮನೆಯಾಗಿರೋ ಸಾಮಾನಿನಿಂದ ಹೆಂಗೆ ಮಾಡೋದು ಅನ್ನೋದನ್ನು ಬಹಳ ಡಿಟೇಲಾಗಿ ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಹೇಳ್ಕೊಡೋ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅದರಿಂದ ಮುಂದೆ ಹಾಕೋ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಇಲ್ಲಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ನಾನು, ನಾರ್ಮಲ್ ಗೋಧಿ ಹಿಟ್ಟು. ಅದರೊಳಗೆ 1/4 ಕಪ್ಪು ಈ ಚಿರೋಟಿ ರವೆ ಇರ್ತದಲ್ಲ ಅದನ್ನು ಹಾಕಿನಿ. ನೀವು ಯಾವ ಗ್ಲಾಸ್ ಬೇಕೋ ಸಣ್ಣ ಗ್ಲಾಸು ದೊಡ್ಡ ಗ್ಲಾಸು ನಿಮ್ಮ ಅಳತೆ ತಕ್ಕಂತೆ ಗ್ಲಾಸ್ ತೊಗೊಳ್ರಿ. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ. ಇವತ್ತು ನಾನು ನಿಮಗೆ ಹೊಸ ರೀತಿಯ ಹೊಸ ಫ್ಲೇವರಿಂದ ಖಾರಿ ಹೇಳ್ಕೊಡ್ಲಿಕತ್ತೀನಿ. ಆಮೇಲೆ 2 ಟೀ ಸ್ಪೂನ್ ಸಕ್ಕರೆ ಪುಡಿ. ನೀವು ನಾರ್ಮಲ್ ಸಕ್ಕರೆ ಇದ್ದರೆ ನಾರ್ಮಲ್ ಸಕ್ಕರೆನೂ ಹಾಕ್ಬೋದು. ಆಮೇಲೆ ಇದು ಅಜ್ವಾಯಿನ ಕಾಳು 1-2 ಚಮಚ. ಸ್ವಲ್ಪ ಕೈಯಿಂದ ಚಂದ ತಿಕ್ಕಿ ಹಾಕ್ರಿ, ಫ್ಲೇವರ್ ಭಾಳ ಚಲೋ ಬರ್ತದೆ. ಆಮೇಲೆ ಸ್ವಲ್ಪ ಇಂಗು ಹಾಕೋಣ. ಬೇಕ್ರಿ ಒಳಗೂ ಖಾರಿ ಮಾಡ್ತಾರೆ, ಅದರದ್ದನ್ನು ನಾನು ನಿಮಗೆ ಮುಂದೆ ಯಾವ ರೀತಿ ಏನೇನು ಯೂಸ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಿರ್ತೀನಿ. ಆಮೇಲೆ ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರದ ಪುಡಿ ಹಾಕೊಳ್ಳೋಣ. ಆಮೇಲೆ ಕಸೂರಿ ಮೇಥಿ, ಇದು 1 ಟೇಬಲ್ ಸ್ಪೂನ್ ನಾನು ಹಾಕ್ಲಿಕತ್ತೀನಿ. ಇದನ್ನು ಸ್ವಲ್ಪ ಹಾಕೋದ್ರಿಂದ ಮೇಥಿ ಫ್ಲೇವರ್ ಬರ್ತದೆ. ಕಸೂರಿ ಮೇಥಿ ಮನೆಯೊಳಗಿಲ್ಲ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ನಾ ಇವತ್ತು ನಿಮಗೆ ಈ ಮೇಥಿ ಖಾರಿ ರೆಸಿಪಿ ಹೇಳ್ಕೊಡ್ಲಿಕತ್ತೀನಿ. ಇದು ಬಹಳ ಟೇಸ್ಟಿಯಾಗಿ ಇರ್ತದೆ. ನಿಮಗೆ ಮೇಥಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಚಲೋ 1-2 ದೊಡ್ಡ ಚಮಚದಷ್ಟು ಕಾಯ್ದಿರೋ ಎಣ್ಣೆ ಹಾಕಬೇಕು. ಇವಾಗ ಬೇಕ್ರಿ ಒಳಗಿಂದನ್ನು ನಾನು ನಿಮ್ಗೆ ನಡು ಅಲ್ಲಿದು ನಮ್ಮ ಮನೇಲಿ ಮಾಡೋ ಖಾರಿದೇನು ಡಿಫ್ರೆನ್ಸು ಅದನ್ನು ಹೇಳ್ತಿರ್ತೀನಿ. ಇವಾಗ ನಾನು ಇದಕ್ಕೆ ಮಜ್ಜಿಗೆ ಹಾಕಿ ಕಲಿಸ್ಲಿಕತ್ತೀನಿ. ನೀವು ಬೇಕಾದರೆ ನೀರನ್ನು ಹಾಕಿ ಕಲಿಸ್ಕೋಬಹುದು. ನಾನು ಮಜ್ಜಿಗೆ ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಟೇಸ್ಟು ಚಲೋ ಬರ್ತದೆ, ಎಲ್ಲೇ ಪ್ರವಾಸಕ್ಕೆ ಹೋದ್ರೂ ತೊಗೊಂಡು ಹೋಗ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಮಜ್ಜಿಗೆ ಹಾಕಿ ಮಾಡ್ಲಿಕತ್ತೀನಿ. ಇದು ಪೂರ್ತಿ ಗೋಧಿ ಹಿಟ್ಟಿಂದು ಖಾರಿ ನಾವು ಮಾಡ್ಲಿಕತ್ತೀವಿ. ಮಾರ್ಕೆಟ್ ಒಳಗೆ ಮೈದಾದ್ದು ಸಿಕ್ಕಿರ್ತದೆ. ಆಮೇಲೆ ಅದರೊಳಗೆ ಏನೇನು ಹಾಕ್ತಾರೆ ಎಲ್ಲವನ್ನ ಹೇಳ್ತೀನಿ. 15 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡೋಣ. ಈಗ ಈ ಖಾರಿ ಲೇಯರ್ಸ್ ಬರಲಿಕ್ಕೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕೋ ನೋಡಿ ತೊಗೊಳ್ರಿ. ಈ ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ಈ ನಂದಿನಿ ತುಪ್ಪ ನಾ ಹಾಕ್ಲಿಕತ್ತೀನಿ. ನೀವು ಬೇಕಾದ್ರೆ ಈ ವನಸ್ಪತಿ ಘೀ ಅಂತಾರಲ್ಲ ಡಾಲ್ಡಾ ಹಾಕ್ಬೋದು. ಆದ್ರೆ ನಾ ಇದು ಚಲೋ ತುಪ್ಪನೇ ಹಾಕಿ ಇದ್ರದ್ದು ಒಂದು ಪೇಸ್ಟ್ ಮಾಡ್ಕೊಲಿಕತ್ತೀನಿ. ಬೇಕ್ರಿ ಒಳಗೆ ಯೂಶ್ವಲಿ ಮೈದಾದಿದ್ದ ಖಾರಿ ಮಾಡ್ತಾರೆ, ಮತ್ತು ಅವರು ಈ ಮಾರ್ಗರಿನ್ ಅಂತ ಯೂಸ್ ಮಾಡ್ತಾರೆ. ಅದು ಲೇಯರ್ ಬರಲಿಕ್ಕೆ ಅದ್ರೊಳಗೆ. ಮಾರ್ಗರಿನ್ ಅಂದ್ರೆ ಅದು ಸ್ವಲ್ಪ ಡಾಲ್ಡಾ ಥರನೇ ಇರ್ತದೆ, ಆದರೆ ಅದು ಏನೇ ಆಗಲಿ ಅದು ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಬೇಕ್ರಿ ಒಳಗೆ ಓವನ್ ಒಳಗೆ ಇದು ಖಾರಿ ಎಲ್ಲ ಮಾಡ್ತಿರ್ತಾರೆ. ಈಗ ಎಷ್ಟೋ ಜನರ ಮನೆ ಒಳಗೆ ಓವನ್ ಇರೋದಿಲ್ಲ. ಅದಕ್ಕೆ ಇವತ್ತು ನಾನು ಓವನನ್ನು ಉಪಯೋಗಿಸದೆ ಮನೆ ಒಳಗೆ ಸರಳವಾಗಿ ಹೆಂಗೆ ಈ ಮೇಥಿ ಖಾರಿ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ನೀವು ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜಿಂದು ಉರುಳಿನ ಈ ರೀತಿ ಮಾಡ್ಕೊಳ್ರಿ. ಹಿಟ್ಟು ಹಚ್ಚಿ ತೆಳ್ಳಗೆ ಲಟ್ಟಿಸ್ಬೇಕು, ತೆಳ್ಳಗೆ ಗುಂಡಕ್ಕೆ ಲಟ್ಟಿಸ್ಕೋಬೇಕು. ತೆಳ್ಳಗೆ ಒಂದು ಚಪಾತಿ ಸೈಜಿನ ಒಳಗೆ ದೊಡ್ಡದಾಗಿ ಒಂದು ರೌಂಡ್ಗೆ ಲಟ್ಟಿಸ್ಕೊಳ್ರಿ, ತೆಳ್ಳಗೆ ಲಟ್ಟಿಸ್ಕೊಳ್ರಿ. ಇಲ್ಲಿ ನೀವು ನೋಡ್ಬೋದು ಈ ರೀತಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸಾಕು. ಇವಾಗ ಇದ್ರ ಮೇಲೆ ನಾವೇನು ತುಪ್ಪದ ಪೇಸ್ಟ್ ಮಾಡಿವಿ ಸ್ವಲ್ಪ ಒಂಥರ ತಿನ್ನ ಲೇಯರ್ ಆಗುವಂಗೆ ಹಚ್ಚಬೇಕು. ಈ ಬೇಕ್ರಿ ಒಳಗೆ ಈ ಮಾರ್ಗರಿನ್ ಅಂತ ಏನು ಹಚ್ಚುತ್ತಾರೆ ಅದು ಮಕ್ಕಳಿಗಾಯ್ತು ಯಾರಿಗೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದು ಬಹಳ ಕೊಲೆಸ್ಟ್ರಾಲ್ ಮತ್ತು ಅದರೊಳಗೆ ಫ್ಯಾಟ್ ಇರ್ತದೆ. ಅದಕ್ಕೆ ನೀವು ಈ ತುಪ್ಪ ಏನದ ಇದು ಆರೋಗ್ಯಕ್ಕೂ ಒಳ್ಳೆಯದು. ಈ ತೆಳ್ಳಗೆ ಒಂದು ತಿನ್ನ ಲೇಯರ್ ಥರ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ವಲ್ಪ ಅದ್ರ ಮೇಲೆ ಉದುರಿಸ್ರಿ. ಇವಾಗ ಲಟ್ಟಿಸಿರೋದನ್ನು ಈ ರೀತಿ ನೀವು 2 ಸೈಡ್ ಅರ್ಧದವರೆಗೂ ಮಡಚ್ರಿ. ಇದು ಫಸ್ಟ್ ಫೋಲ್ಡಿಂಗ್. ಇದ್ರ ಮೇಲೂ ಚಲೋ ಪೇಸ್ಟನ್ನು ಹಚ್ಚಬೇಕು. ಎಲ್ಲ ಚಂದ ಪೇಸ್ಟ್ ಹಚ್ಚಿದ್ರೆ ಚಲೋ ಇದು ಪದರಾಗಿ ಆಗ್ತದೆ. ಇವಾಗ ಈ ಥರ ಉದ್ದಕ್ಕಾಗಿರ್ತದೆ, ಅದನ್ನು 2 ಕಡೆ ಅರ್ಧದವರೆಗೂ ಮಡಿಸ್ಬೇಕು. ಇದು ಸೆಕೆಂಡ್ ಫೋಲ್ಡಿಂಗ್. ಇದ್ರ ಮೇಲೂ ಚಂದ ನೀವು ತುಪ್ಪದ ಪೇಸ್ಟನ್ನು ಹಚ್ಚಿ ಎರಡನ್ನು ಮತ್ತೆ ಒಂದ್ರ ಮೇಲೆ ಒಂದು ಈ ರೀತಿ ಮಡಿಚಿಡ್ಬೇಕು. ಒಂದು ಸ್ಟ್ರಿಪ್ ಥರ ಆಗ್ತದೆ. ಇವಾಗ ಇದಕ್ಕೆ ನೀವು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ರಿ. ಉದ್ದಕ್ಕೆ ಲಟ್ಟಿಸ್ಬೇಕು, ಬಹಳ ದಪ್ಪನೂ ಬೇಡ ಬಹಳ ತೆಳ್ಳಗೂ ಬೇಡ. ಈ ಎಲ್ಲ ಫೋಲ್ಡಿಂಗನ್ನು ನೀವು ನೆನಪಿಟ್ಕೊಂಡು ಇದೇ ರೀತಿ ಮಾಡಿದರೆ ಬಹಳ ಲೇಯರ್ಸನ್ನು ನೀವು ಮಾಡಬಹುದು. ಈ ರೆಸಿಪಿ ಬಹಳ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ಸ್ ಮಾಡಿರಿ. ಒಂದು ಸರ್ತಿ ಟ್ರೈ ಮಾಡಿರಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಈ ದೊಡ್ಡ ಬೇಕ್ರಿ ಒಳಗೆ ಏನು ಮಾಡ್ತಾರೆ, ಈ ಕಿಚನ್ ಪ್ಲ್ಯಾಟ್ಫಾರ್ಮ್ ಇರ್ತದಲ್ಲ ದೊಡ್ಡದು,
ಅದ್ರ ಮೇಲೆ ದೊಡ್ಡ ದೊಡ್ಡ ಸೈಜಿನ ಉರುಳಿಗಳನ್ನು ಮಾಡಿಕೊಂಡು ಲಟ್ಟಿಸ್ತಾರೆ. ಯೂಶ್ವಲಿ ಅಲ್ಲೆಲ್ಲ ಜೆಂಟ್ಸೇ ಇದನ್ನೆಲ್ಲ ಮಾಡೋದ್ರಿಂದ ಅವರು ಬಹಳ ಆರಾಮವಾಗಿ ಅದನ್ನು ಲಟ್ಟಿಸಿ ಒಳಗಡೆ ಮಾರ್ಗರಿನ್ ಹಚ್ಚಿ ಫೋಲ್ಡ್ ಮಾಡ್ತಾರೆ. ಅಲ್ಲಿನೂ ಒಂದು 2-3 ರೀತಿ ಒಳಗೆ ಫೋಲ್ಡಿಂಗ್ ಅದ. ಅದನ್ನು ಅವರು ಆ ಬೇಕ್ರಿ ಒಳಗೆ ಒಂದೊಂದು ಥರ ಮಾಡ್ತಾರೆ. ಇವಾಗ ನಾವು ಮನೆಯೊಳಗೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ತಿರ್ತೀವಿ. ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೊಂಡು ಇದನ್ನು ಈ ಪಿಜ್ಜಾ ಕಟ್ಟರ್ಲಿಂದ ಈ ಸೈಜ್ ಒಳಗೆ ಕಟ್ ಮಾಡ್ಕೊಳ್ಳೋಣ. ಬಹಳ ತೆಳ್ಳಗೂ ಲಟ್ಟಿಸ್ಬಾರ್ದು, ಬಹಳ ದಪ್ಪಗೂ ಇರಬಾರ್ದು. ಈ ರೀತಿ ಇದನ್ನು ಒಣಗಬಾರ್ದು, ಅದಕ್ಕೆ ಸೈಡಿಗೆ ಮುಚ್ಚಿ ಇಡೋಣ. ಬೇಕಂದರೆ ಈ ರೀತಿ ದೊಡ್ಡ ದೊಡ್ಡ ಸೈಜನ್ನು ನೀವು ಇದನ್ನು ಕಟ್ ಮಾಡ್ಕೋಬೋದು. 1 ಇಂಚಿಂದು ಅಗಲ ಮಾಡಿಕೊಂಡು ಕಟ್ ಮಾಡ್ಬೋದು. ಈಗ ಚಂದ ಕಾಯ್ದಿರೋ ಎಣ್ಣೆ ಒಳಗೆ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಡೀಪ್ ಫ್ರೈ ಮಾಡೋಣ. ಆದ್ರೆ ಬೇಕ್ರಿ ಒಳಗೆ ಓವನ್ ಒಳಗೆ ಇಡ್ತಾರೆ. ನೀವು ಬೇಕಾದರೆ ಇದನ್ನು 180 ಡಿಗ್ರಿ ಒಳಗೆ ನೀವು ಒಂದು 25-30 ನಿಮಿಷ ಬೇಕಿಂಗ್ ಮಾಡಬಹುದು. ನಾನಿವತ್ತು ಕರೆದದ್ದು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಯಾರ ಹತ್ರ ಓವನ್ ಇಲ್ಲ ಅವ್ರು ಈ ರೀತಿ ಮಾಡ್ಬೋದು. ಮುಂದಿನ ದಿನಗಳೊಳಗೆ ನಾನು ನಿಮಗೆ ಈ ಓವನ್ನಲ್ಲೂ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ರೀತಿ ಚಂದ ಬ್ರೌನ್ ಆಗುವವರೆಗೂ ಲೋ ಫ್ಲೇಮ್ ಒಳಗೆ ಕರೀರಿ, ಅಂದರೆ ಚಲೋ ಕ್ರಿಸ್ಪಿ ಆಗಿ ಬರ್ತದೆ. ಇದೇ ರೀತಿ ಎಲ್ಲವನ್ನು ಕರೆದು ನಾನು ಇಟ್ಕೊಂಡೀನಿ. ಗರಿಗರಿಯಾದ ಈ ಬೇಕ್ರಿ ಸ್ಟೈಲ್ನಲ್ಲಿರೋ ಮೇಥಿ ಖಾರಿ ರೆಡಿಯಾಗಿದೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇದು ಎಷ್ಟು ಗರಿಗರಿಯಾಗಿ ಎಷ್ಟು ಕ್ರಿಸ್ಪಿ ಇರ್ತದೆ ಅಂದರೆ ನೀವು ಈ ಮಾರ್ಕೆಟಲ್ಲಿ ತಂದಿದ್ದಕ್ಕೆ ಇದಕ್ಕೆ ಯಾವುದೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಬೇಕ್ರಿ ಥರನೇ ಟೇಸ್ಟು, ಬೇಕ್ರಿ ಥರನೇ ಲೇಯರ್ಸು, ಅದೇ ಥರ ಕ್ರಿಸ್ಪಿ ಸೇಮ್ ಆಗಿ ಆಗ್ತದೆ. ಥ್ಯಾಂಕ್ ಯು.